ನಮಸ್ಕಾರ ರೀ ಎಲ್ಲರಿಗೂ. ಈ ಸೊಪ್ಪನ್ನು ಕಿರಿಕ್ಸಾಲಿ ಅಂತ ಕರಿತೀವಿ ರೀ ನಾವು ಉತ್ತರ ಕರ್ನಾಟಕ ಸೈಡ. ನಿಮ್ಮ ಸೈಡ ಏನಂತೀರಿ ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ. ಈ ಪಲ್ಯ ಯಾವ ರೀತಿ ಮಾಡೋದು, ಈ ಸೊಪ್ಪನ್ನು ತಿನ್ನೋದ್ರಿಂದ ಆಗುವಂಥ ಆರೋಗ್ಯದ ಲಾಭಗಳು ಯಾವ್ಯಾವು ಅನ್ನೋದನ್ನು ತಿಳಿತಾ ಹೋಗೋಣ್ರಿ ಪಲ್ಯ ಮಾಡ್ತಾ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಟಚ್ ಮಾಡಿರಿ. ನಾವು ಯಾವುದೇ ಹೊಸ ವೀಡಿಯೋಗಳನ್ನ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ ರೀ. ನಮ್ಮ ಹೊಸ ವೀಡಿಯೋಗಳನ್ನ ಫಸ್ಟ್ ನೀವೇ ನೋಡ್ಬೋದು ರೀ. ನೋಡಿರಿ, ಈ ತಪ್ಪಲು ಪಲ್ಯ ತಿನ್ನೋದಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಕಿರಿಕ್ಸಾಲಿ ಪಲ್ಯ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದೆ ರೀ. ಆಮೇಲೆ ಇದ್ರೊಳಗಿರುವಂಥ ನಾರಿನಾಂಶ ಹಸಿವಾಗುವಂತೆ ಮಾಡ್ತದೆ ರೀ. ನೋಡಿರಿ, ಇಲ್ಲಿ ನಾನು ಫಸ್ಟ್ ಕಿರಿಕ್ಸಾಲಿನ ತೊಗೊಂಡೇನಿ ರೀ. ಕಿರಿಕ್ಸಾಲಿನ 2 ಟೈಮ್ ತೊಳಿರಿ. ಅಂದ್ರೆ ಅದ್ರೊಳಗಿರುವಂಥ ಸಣ್ಣ ಕಲ್ಲುಗಳು ಹೋಗ್ತಾವೆ ರೀ. ಆಮೇಲೆ ಮಣ್ಣು ಇರ್ತದೆ ರೀ. ಸ್ವಚ್ಛಗೆ ತೊಳೆದ್ರೆ ಎಲ್ಲ ಕ್ಲೀನ್ ಆಕೈತೆ ರೀ. ಯಾವುದೋ ತಪ್ಪಲು ಪಲ್ಯ ಮಾಡ್ಬೇಕತ್ತಿದ್ರು ಸ್ವಚ್ಛವಾಗಿ ತೊಳಿರಿ ಮೊದಲು. ನೋಡಿರಿ, ಇಲ್ಲಿ ನಾನು ಮೊದಲು ಕಿರಿಕ್ಸಾಲಿನ ಸ್ವಚ್ಛಾಗಿ ತೊಳಿತೇನೆ ರೀ. ಬಾಣಂತಿಯರಿಗೆ ಈ ಪಲ್ಯನ ಕೊಟ್ರೆ ಅವ್ರಿಗೆ ಎದೆ ಹಾಲು ಜಾಸ್ತಿ ಆಗ್ತಾವೆ ರೀ. ಇದ್ರೊಳಗಿರುವಂಥ ಪೌಷ್ಟಿಕಾಂಶ ಮತ್ತು ವಿಟಮಿನ್ಗಳು ರೀ ತಾಯಿ ಎದೆ ಹಾಲನ್ನ ಜಾಸ್ತಿ ಮಾಡೋಕೆ ಸಹಾಯ ಮಾಡ್ತಾವೆ ರೀ. ಕಿರಿಕ್ಸಾಲಿ ಸೊಪ್ಪನ್ನು ಪಲ್ಯದ ರೀತಿ ತಿನ್ನೋದ್ರಿಂದ ರೀ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ರೀ. ಆಮೇಲೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸ್ತದೆ ರೀ. ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಒಂದು ಲೋಟದಾಗ ಹಾಕ್ಕೊಂಡ್ರಿ ತಾಜಾ ಸೊಪ್ಪಿನ ರಸವನ್ನು ಕುಡಿಯೋದ್ರಿಂದ ಹೆರಿಗೆ ನಂತರದಲ್ಲಿ ಆಗುವಂಥ ಹಾಲಿನ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ ರೀ ಇದು. ನೋಡಿರಿ, ಸ್ವಚ್ಛಾಗಿ 2 ಬಾರಿ ತೊಳ್ಕೊಂಡೇನಿ ರೀ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ್ರಿ. ಕಿರಿಕ್ಸಾಲಿ ಸೊಪ್ಪನ್ನು ಪ್ರತಿದಿನ ಕಷಾಯದ ರೀತಿಯಲ್ಲಿ ಸೇವಿಸಿದರೆ ಮೂಲವ್ಯಾಧಿಯ ನೋವನ್ನು ಆಮೇಲೆ ಉರಿಯನ್ನು ಶೀಘ್ರವಾಗಿ ಉಪಶಮನ ಮಾಡಬಹುದು ರೀ. ಕಿರಿಕ್ಸಾಲಿ ಸೊಪ್ಪಿನಲ್ಲಿರುವಂಥ ತೇವಾಂಶ, ಕೊಬ್ಬು, ಪುಷ್ಟಿ, ಸಾರಜನಕ, ಕಬ್ಬಿಣದ ಅಂಶ ಹೀಗೆ ತುಂಬ ಆರೋಗ್ಯದ ಪೂರಕವಾಗುವಂಥ ಔಷಧಿ ಗುಣಗಳನ್ನು ಕಿರಿಕ್ಸಾಲಿ ಪಲ್ಯ ಹೊಂದೈತೆ ರೀ. ಇದು ಊಟದ ರುಚಿಯನ್ನು ಹೆಚ್ಚಿಸ್ತದೆ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ ನಾವು ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯನ ಜಾಸ್ತಿ ಮಾಡ್ತೀವಿ ರೀ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರೀ ಇದು. ಈ ಸೊಪ್ಪಿನಲ್ಲಿರುವಂಥ ಪ್ರೋಟೀನ್ ರೀ, ಮಿನರಲ್ಸ್ ರೀ, ವಿಟಮಿನ್ ಎ, ಸಿ, ಐರನ್ನ, ಪೊಟ್ಯಾಷಿಯಮ ಹಾಗೂ ಗಂಧಕವನ್ನು ಜಾಸ್ತಿ ಹೊಂದೈತೆ ರೀ ಇದು. ಇದರಿಂದ ಹೆಚ್ಚು ನಾರಿನಾಂಶ ಹೊಂದಿರುವ ಸೊಪ್ಪಾಗೈತೆ ರೀ. ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದವರು ಕಿರಿಕ್ಸಾಲಿ ಪಲ್ಯನ ತಿಂತಾ ಬಂದಿದ್ದಾದ್ರೆ ಅವ್ರ ಆರೋಗ್ಯದಲ್ಲೂ ಗುಣಮುಖರಾಗಬಹುದು ರೀ. ಕಿರಿಕ್ಸಾಲಿ ಸೊಪ್ಪು ತಿನ್ನೋದ್ರಿಂದ ರೀ ಅತಿಸಾರ, ಜ್ವರದಿಂದ ನರಳುವವ್ರಿಗೆ ರೀ, ದೃಷ್ಟಿದೋಷ ಇದ್ದವ್ರಿಗೆ, ಕಾಮಾಲೆ ಅಂತ ರೋಗಗಳಿಗೆ ಇದು ದಿವ್ಯ ಔಷಧಿ ಆಗೈತೆ ರೀ. ನೋಡಿರಿ, ಇವಾಗ ನಾನು ಕಿರಿಕ್ಸಾಲಿ ಪಲ್ಯ ಮಾಡೋಕೆ ಈರುಳ್ಳಿನ ಹೆಂಚಿಟ್ಕೊಂಡೇನಿ ರೀ. 2 ಈರುಳ್ಳಿ ತೊಗೊಂಡೇನಿ ರೀ. 4 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕುಟ್ಟಿಟ್ಕೊಂಡೇನಿ ರೀ. 2 ಬೆಳ್ಳುಳ್ಳಿ ಸಣ್ಣದಾಗಿ ಕುಟ್ಟಿಟ್ಕೊಂಡೇನಿ ರೀ. ಇವಾಗ ಕಿರಿಕ್ಸಾಲಿನ ಸ್ವಚ್ಛಾಗಿ ತೊಳೆದು ಹೆಂಚಿಟ್ಕೊಂಡೇನಿ ರೀ. ಎಣ್ಣೆ ಕಾದದ್ರಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕತ್ತೇನೆ ರೀ. ಎಣ್ಣೆ ಕಾದ ನಂತರನ ಜೀರಿಗೆ ಹಾಕ್ರಿ. ಜೀರಿಗೆ ಚಟ್ಪಟ್ ಅಂತ ಸಿಡಿದ ನಂತರನ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ತೇನೆ ರೀ. ಕಿರಿಕ್ಸಾಲಿ ಸೊಪ್ಪಿಗೆ ನಿಂಬೆ ರಸ ಬೆರೆಸಿ ಕಾಲು ಕೈಗಳಿಗೆ ಹಚ್ಚೋದ್ರಿಂದ ರೀ ಚರ್ಮದ ಕಾಂತಿನೂ ಹೆಚ್ಚಾಕೈತೆ ರೀ. ನೋಡಿರಿ, ಎಣ್ಣೆ ಕಾದದ. ಇವಾಗ ಜೀರಿಗೆ ಹಾಕೇನಿ ರೀ. ಈರುಳ್ಳಿ ಹಾಕತ್ತೇನೆ ರೀ. 2 ಬೆಳ್ಳುಳ್ಳಿ ಸಣ್ಣದಾಗಿ ಇಟ್ಕೊಂಡೇನಲ್ಲ ರೀ, ಅದನ್ನು ಹಾಕತ್ತೇನೆ ರೀ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರನ ನಾವು ಅದಕ್ಕೆ ಸೊಪ್ಪನ್ನು ಹಾಕ್ಕೊಂಡ್ರಿ. ಈರುಳ್ಳಿನ ಮುಂಚಿತವಾಗಿ ಹೆಂಚಿಟ್ಕೋಬೇಡ್ರಿ. ಈರುಳ್ಳಿನ ಹೆಂಚಿ ಒಂದು ಅರ್ಧ ಗಂಟೆ ಆದರೆ ಅದರೊಳಗೆ ಕ್ರಿಮಿಗಳು ಸ್ಟಾರ್ಟ್ ಆಕ್ಕವಂತ್ರಿ. ಆದಷ್ಟು ನೀವು ಅಡುಗೆ ಮಾಡೋ ಟೈಮ್ದಾಗನ ಈರುಳ್ಳಿನ ಹೆಂಚಿಟ್ಕೋರಿ. ನೋಡಿರಿ, ಈರುಳ್ಳಿ, ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾವ್ರಿ. ನೀವು ಯಾವಾಗಲೇ ಆದರೂ ಸೊಪ್ಪಿನ ಪಲ್ಯ ಮಾಡುವಾಗ ಸೊಪ್ಪನ್ನು ಜಾಸ್ತಿ ಕುದ್ಸಕ್ಕೆ ಹೋಗ್ಬೇಡ್ರಿ. ಆದಷ್ಟು ನೀರಿನಾಗ ತಾಳ್ಸೋಕ್ಕೆ ಪ್ರಯತ್ನ ಪಡ್ರಿ. ಕೆಲವೊಬ್ಬರು ಸೊಪ್ಪನ್ನು ಸರಿಯಾಗಿ ಕುದಿಸಿ ಸೊಪ್ಪಿನಲ್ಲಿರುವಂತಹ ನೀರನ್ನು ಬಸಿದು ಆಮೇಲೆ ಪಲ್ಯ ಮಾಡ್ತಿರ್ತಾರೆ ರೀ. ಅದರೊಳಗಿರುವಂಥ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ನೀರಿನೊಳಗೆ ಹೋಗ್ಬಿಡ್ತಾವೆ ರೀ. ಆದಷ್ಟು ನೀವು ಯಾವುದೋ ಸೊಪ್ಪಿನ ಪಲ್ಯ ಮಾಡೋದಾದರೂ ಅದ್ರೊಳಗೆ ನೀರು ಹಾಕಿ ಬೇಯಿಸೋಕೆ ಪ್ರಯತ್ನ ಪಡ್ರಿ. ನೋಡಿರಿ, ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗ್ಯದ. ಇದಕ್ಕಿವಾಗ ಸೊಪ್ಪನ್ನು ಹಾಕ್ಕೊಂಡ್ರಿ. ಹಸಿ ಮೆಣಸಿನ್ಕಾಯನ್ನು ಇವಾಗ ಹಾಕಬೇಡ್ರಿ, ಕಾಟ ಆಗುತ್ತೆ ರೀ ಮನೆಯೆಲ್ಲ.
ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೋಡಿಕೊಂಡು ಕಲರ್ ಚೇಂಜ್ ಆದ ನಂತರ ಸೊಪ್ಪನ್ನು ಹಾಕಿರಿ. ಸೊಪ್ಪನ್ನು ಎಣ್ಣೆಯೊಳಗೆ ಬಾಡಿಸ್ಬೇಕ್ರಿ. ನೋಡಿರಿ 2 ಬಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಂತಹ ಸೊಪ್ಪನ್ನು ಇದಕ್ಕೆ ಹಾಕತ್ತೀನಿ ರೀ. ಕಿರಿಕ್ಸಾಲಿ ತಿನ್ನೋಂಥ ರಗತ ಹೆಚ್ಚಾಕೈತಿ ಅಂತಾರೆ ನಮ್ಮ ಕಡೆ. ಆದಷ್ಟು ಕಿರಿಕ್ಸಾಲಿ ಪಲ್ಯನ ಹೆಚ್ಚಿಗೆ ಮಾಡ್ತಾರೆ ರೊಟ್ಟಿ ಒಳಗೆ. ಕಿರಿಕ್ಸಾಲಿ, ಸಬ್ಬಸ್ಗೆ ಪಲ್ಯ, ಆಮೇಲೆ ಹರ್ವಿ ಪಲ್ಯ ಅಂತಾರೆ. ಹರ್ವಿ ಪಲ್ಯ ಜಾತಿಗೆ ಸೇರಿದಂತಹ ಇನ್ನೊಂದು ಸೊಪ್ಪು ಇದಕ್ಕೆ ಕಿರಿಕ್ಸಾಲಿ ಅಂತೀವಿ ರೀ. ಹರ್ವಿ ಪಲ್ಯ ಅಂದ್ರೆ ಬೆಂಗ್ಳೂರು ಸೈಡ್ ಇದ್ದವ್ರಿಗೆ ಗೊತ್ತಾಗೋದಿಲ್ಲ ರೀ. ಬೆಂಗ್ಳೂರು ಸೈಡ್ ಅದಕ್ಕೆ ದಂಟಿನ ಸೊಪ್ಪು ಅಂತಾರೆ. ನೋಡಿರಿ ಇದನ್ನು ಎಣ್ಣೆಯೊಳಗೆ ಸ್ವಲ್ಪ ಬಾಡಿಸಿದೇವ್ರಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ಯಾವಾಗಲೂ ನೀವು ಸೊಪ್ಪನ್ನು ಹಾಕಿದ ನಂತರ ಉಪ್ಪು ಹಾಕಕ್ಕೆ ಹೋಗಬೇಡ್ರಿ. ಸೊಪ್ಪು ಸ್ವಲ್ಪ ಎಣ್ಣೆಯೊಳಗೆ ಬಾಡಿದ ನಂತರನ ಅದಕ್ಕೆ ಉಪ್ಪನ್ನು ಹಾಕಿರಿ. ಅಂದ್ರೆ ಅದು ಎಣ್ಣೆಯೊಳಗೆ ಬಾಡಿ ಸ್ವಲ್ಪ ಆಗ್ತದೆ ರೀ. ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ಉಪ್ಪನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಯಾವುದೇ ಕಾರಣಕ್ಕೂ ತಪ್ಪಲು ಪಲ್ಯಗೆ ಅಥವಾ ಸೊಪ್ಪಿನ ಪಲ್ಯಗೆ. ಸೊಪ್ಪಿನೊಳಗನ ಉಪ್ಪಿನ ಅಂಶ ಜಾಸ್ತಿ ಇರ್ತದೆ ರೀ. ಸ್ವಲ್ಪ ಕಡಿಮೆನ ಹಾಕಿರಿ, ರುಚಿ ಚೆನ್ನಾಗಿರ್ತದೆ. ನೋಡಿರಿ ಹಸಿ ಖಾರ ಹಾಕತ್ತೀನಿ ರೀ. ಸಣ್ಣ ಮಕ್ಕಳಿದ್ರೆ ಒಣ ಖಾರನ ಯೂಸ್ ಮಾಡಿರಿ. ಕಲರಿಗೆ ಸ್ವಲ್ಪ ಅರಿಶಿನ ಹಾಕೇನಿ ನೋಡಿರಿ. ಇವಾಗ ಇದಕ್ಕೆ ಏನು ಹಾಕಿದ್ರಿ ಅನ್ನೋದನ್ನ ಇನ್ನೊಮ್ಮೆ ಹೇಳ್ತೀನಿ ರೀ. ಮೊದಲಿಗೆ ಎಣ್ಣೆ ಕಾದ ನಂತರ ಜೀರಿಗೆ ಹಾಕೇನಿ ರೀ, ಈರುಳ್ಳಿ ಹಾಕೇನಿ ರೀ, ಕಿರಿಕ್ಸಾಲಿ ಸೊಪ್ಪನ್ನು ಹಾಕೇನಿ ರೀ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ರೀ. 4 ಹಸಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಜಜ್ಜಿ ಹಾಕೇನಿ ರೀ. ಇದನ್ನು ನೀಟಾಗಿ ಉಪ್ಪು, ಖಾರ, ಅರಿಶಿನ, ಈರುಳ್ಳಿ ಬೆಳ್ಳುಳ್ಳಿ ಸರಿಯಾಗಿ ಕುಡ್ಕೋ ಹಾಗೆ ಮಿಕ್ಸ್ ಮಾಡೋಣ್ರಿ. ಸೊಪ್ಪಿನ ಪಲ್ಯಕ್ಕೆ ರೀ ಜಾಸ್ತಿ ಉಪ್ಪು ಕೂಡ ಹಾಕಬಾರ್ದ್ರಿ. ಅದೇ ರೀತಿ ಜಾಸ್ತಿ ನೀರು ಕೂಡ ಹಾಕಬಾರ್ದ್ರಿ. ಕಡಿಮೆ ನೀರು ಹಾಕ್ಕೊಂಡ್ರಿ. ಯಾಕಂದ್ರೆ ಸೊಪ್ಪಿನೊಳಗೆ ನೀರು ಇರ್ತದೆ, ನೀರು ಬಿಡ್ತದೆ ರೀ. ಪಾಲಕ್ ಸೊಪ್ಪಿಗಂತೂ ಅತಿ ಕಡಿಮೆ ನೀರು ಹಾಕ್ಬೇಕ್ರಿ. ಸೊಪ್ಪಿನ ಪಲ್ಯನ ಜಾಸ್ತಿ ನೀರು ಹಾಕಿ ಕುದಿಸ್ಬಾರ್ದ್ರಿ. ಕೆಲವೊಬ್ಬರು ನೀರು ಹಾಕಿ ಕುದಿಸಿ ಅದರೊಳಗಿರುವಂಥ ನೀರನ್ನು ಬಸಿದು ಆಮೇಲೆ ಪಲ್ಯ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಅದರೊಳಗಿರುವಂಥ ವಿಟಮಿನ್ ಮಿನರಲ್ಸ್ ಎಲ್ಲ ಏನಾಗ್ತಾವೆ ರೀ, ಆ ಬಸಿದಂಥ ನೀರಿನಲ್ಲೇ ಹೋಗಿಬಿಡ್ತಾವೆ ರೀ. ಆದಷ್ಟು ನೀವು ಸೊಪ್ಪಿನ ಪಲ್ಯದಲ್ಲಿನ ನೀರನ್ನು ಇಂಗಿಸೋ ರೀತಿನ ಪಲ್ಯ ಮಾಡಿರಿ. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. 15 ನಿಮಿಷ ಒಲೆ ಮೇಲೆ ಇಡೋಣ್ರಿ ಅದನ್ನು. ಅದ್ರೊಳಗೆ ನಾವು ನೀರು ಹಾಕಿದ್ವಲ್ರಿ, ಒಂದು ಅರ್ಧ ಬೌಲ್ ಆಗೋಷ್ಟು ನೀರು ಹಾಕಿದ್ದೀನಿ ರೀ. ಆ ನೀರೆಲ್ಲ ಉಮ್ಗೊಳ್ಬೇಕ್ರಿ. ಅದು ಉಮ್ಗೊಂಡ ನಂತರ ಆಮೇಲೆ ಇದು ಪಲ್ಯ ಆದಂಗೆ ರೀ. ಇದ್ರೊಳಗೆ ನೀರು ಉಳಿತಂದ್ರೆ ಪಲ್ಯ ರುಚಿಯಾಗಿ ಹತ್ತೋದಿಲ್ಲ ರೀ. ಇದು ಕುದಿಬೇಕ್ರಿ. 2 ಕುದಿ ಆದರೂ ಕುದಿಬೇಕ್ರಿ. ಕುದ ನಂತರ ಪಲ್ಯ ರೆಡಿ ಆಗ್ತದೆ ರೀ. ಈ ಕಿರಿಕ್ಸಾಲಿ ಪಲ್ಯನ ನೀವು ಮಾಡ್ತೀರಿ, ಮಾಡಿದ್ರೆ ಯಾವ ರೀತಿ ಮಾಡ್ತೀರಿ ಅಥವಾ ಇದೇ ರೀತಿ ಮಾಡ್ತೀರೋ, ಆಮೇಲೆ ನಿಮ್ಮ ಸೈಡ ಈ ಪಲ್ಯಗೆ ಏನಂತಾರೋ ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಉಪಯುಕ್ತ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಸಪೋರ್ಟನ್ನು ಮಾಡಿರಿ. ನೋಡಿರಿ ಇದ್ರೊಳಗಿರುವಂತಹ ನೀರೆಲ್ಲ ಬರ್ತಾ ಕಡಿಮೆ ಆಗ್ತಾಯಿದೆ ರೀ. ನಾನು ಅರ್ಧ ಬೌಲ್ ನೀರು ಹಾಕಿದ್ದೆ ರೀ. ನೋಡಿರಿ ನೀರೆಲ್ಲ ತಪ್ಪಲ ಪಲ್ಯ ಹಿಂಗೆ ಅದ ರೀ. ಆರೋಗ್ಯಕ್ಕೂ ಒಳ್ಳೇದ್ರಿ. ಆಮೇಲೆ ಬಾಯೊಳಗೆ ರುಚಿನೂ ಇರ್ತದೆ ರೀ. ಈ ಪಲ್ಯ ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ತಿಳಿಸ್ರಿ. ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ರಿ. ನೋಡಿರಿ ಪಲ್ಯ ರೆಡಿ ಆಯ್ತು ರೀ. ಯಾವುದೇ ಪಲ್ಯ ಮಾಡ್ಬೇಕತ್ತಿರೂ ರೀ, ಅದರೊಳಗಿರುವಂಥ ನೀರೆಲ್ಲ ಹಿಂಗೋ ರೀತಿ ನಾವು ಪಲ್ಯನ ಮಾಡಿದ್ದ ಅದರ ರುಚಿ ಚೆನ್ನಾಗಿರ್ತದೆ ರೀ. ನೋಡಿರಿ ಇವಾಗ ಕಿರಿಕ್ಸಾಲಿ ಪಲ್ಯ ರೆಡಿ ಆಯ್ತು ರೀ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಸೈಡ್ ರೀ ಬಾಣಂತಿಯರಿಗೆ ಜಾಸ್ತಿ ಪಲ್ಯನ ಕೊಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ರೊಟ್ಟಿ ಒಳಗೆ ಕಿರಿಕ್ಸಾಲಿ ಪಲ್ಯ ತುಪ್ಪ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರ್ತದೆ ರೀ. ಆಮೇಲೆ ಈ ಪಲ್ಯ ತಿನ್ನೋದ್ರಿಂದ ರೀ ಹಸು ಆಗ್ತದಲ್ರಿ, ಜೀರ್ಣಕ್ರಿಯೆ ಜಲ್ದಿ ಆಗ್ತದೆ ರೀ. ಇರುವಂಥ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೇದಲ್ರಿ. ಅದಕ್ಕಾಗಿ ನಾವು ಈ ಪಲ್ಯನ ಜಾಸ್ತಿ ಮಾಡ್ತೀವಿ ರೀ. ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ಯಾರಾದರೂ ಹೊಸಬ್ರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.